ಟ್ರಂಪ್ ತೆರಿಗೆ ವಾರ್ನಿಂದ ಶೇರ್ ಮಾರ್ಕೆಟ್ ಸಂಪೂರ್ಣವಾಗಿ ನಲಗಿ ಹೋಗಿದೆ. ಈ ದಿನದ ಆರಂಭದಲ್ಲೇ ಷೇರು ಮಾರುಕಟ್ಟೆಯಲ್ಲಿ ರಕ್ತಪಾತ ಅನ್ನುವಷ್ಟರ ಮಟ್ಟಿಗೆ ಕುಸಿತ ಕಂಡಿದೆ. ಭಾರತ ಸೇರಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದೊಡ್ಡ ಕುಸಿತ ಆಗಿದೆ. ಸೆನ್ಸೆಕ್ಸ್ 4,000 ಅಂಕ ಕುಸಿತ ಕಂಡಿದೆ. ಷೇರು ಮಾರುಕಟ್ಟೆಯಲ್ಲಿ ಇದು ತಲ್ಲಣ ಸೃಷ್ಟಿ ಮಾಡಿದೆ. ಎರಡನೇ ಬಾರಿಗೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಆದ ನಂತರದಲ್ಲಿ ಅವರು ಜಾರಿಗೆ ತರ್ತಾ ಇರುವಂತಹ ನೀತಿಗಳು, ಅದರಲ್ಲೂ ಇತ್ತೀಚೆಗೆ ಜಾರಿಗೆ ತಂದಂತಹ ಪರಸ್ಪರ ಸುಂಕ ಹೆಚ್ಚುವರಿ ತೆರಿಗೆಯನ್ನು ವಿಧಿಸಿದ್ದೇನಿದೆ, ಅದರ ಪರಿಣಾಮ ಈ ಬೆಳವಣಿಗೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಜಗದೀಶ್. ಸ್ವತಃ ಅಮೆರಿಕದಲ್ಲೇ ಟ್ರಂಪ್ನ ಈ ನೀತಿಗಳ ವಿರುದ್ಧ ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ. ಬಟ್ ಈಗ ಜಗತ್ತಿನ ಆರ್ಥಿಕತೆಯ ಮೇಲೇನೆ ದೊಡ್ಡ ಹೊಡೆತ ಕೊಡ್ತಾ ಇರೋದು ಟ್ರಂಪ್ರ ನೀತಿಗಳು. ಷೇರು ಮಾರುಕಟ್ಟೆ ಪರಿಸ್ಥಿತಿ ಏನಿದೆ ಸದ್ಯ? ವಿಜಯ್, ಈಗಾಗಲೇ ಟ್ರಂಪ್ ತಂದಿರುವಂತಹ ನೀತಿ ಏಪ್ರಿಲ್ 3ನೇ ತಾರೀಕು ಟ್ರಂಪ್ ಇಡೀ ವಿಶ್ವದಾದ್ಯಂತ ಒಟ್ಟು 180 ದೇಶಗಳ ಮೇಲೆ ಪ್ರತಿಸುಂಕವನ್ನು ಹಾಕುವಂತಹ ಕೆಲಸವನ್ನ ಮಾಡಿದ್ರು. ಮತ್ತೆ ಪ್ರತಿಸುಂಕ ಯಾವ ರೀತಿಯಾಗಿತ್ತು ಅಂತಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಭಾರತಕ್ಕೆ 27% ಪ್ರತಿಸುಂಕವನ್ನ ಹಾಕಿದ್ದಾರೆ. ಆ ಮೂಲಕವಾಗಿ ಭಾರತದಿಂದ ಅಮೆರಿಕಕ್ಕೆ ಹೋಗುವಂತಹ ಎಲ್ಲಾ ವಸ್ತುಗಳ ಮೇಲೂ ಸಹಿತ ಏನಂತಂದ್ರೆ ಇನ್ ಮುಂದೆ 27% ಏನಂದ್ರೆ ಟ್ಯಾಕ್ಸ್ ಬಿದ್ದಿರುವಂತಹ ಕಾರಣ ಅಲ್ಲಿರುವಂತಹ ಅಂದ್ರೆ ಅಮೆರಿಕದಲ್ಲಿರುವಂತಹ ಜನರಿಗೂ ಸಹಿತ ಇದರ ಟ್ಯಾಕ್ಸ್ ನ ಹೊಡೆತ ಬೀಳುತ್ತೆ. ಯಾಕಂದ್ರೆ ಆಮದು ಮಾಡ್ಕೊಳ್ಳುವಂತಹ ವಸ್ತುಗಳ ಮೇಲೆ ಯಾವುದೇ ಒಂದು ಕಂಪನಿ ಏನಂತಂದ್ರೆ ನೇರವಾಗಿ ಅವ್ರಿಗೆ ಏನಂದ್ರೆ ಗ್ರಾಹಕರ ಮೇಲೆ ಹಣವನ್ನ ಹಾಕ್ತಾರೆ. ಹಾಗಾಗಿ ಅಲ್ಲೂ ಸಹಿತ ಅದರ ಎಫೆಕ್ಟ್ ಆಗ್ತಾ ಇದೆ. ಇದರ ಎಫೆಕ್ಟ್ ಯಾವ ರೀತಿಯಾಗಿದೆ ಅಂತಂದ್ರೆ ಷೇರು ಮಾರುಕಟ್ಟೆ ವಿಚಾರವಾಗಿ ನೋಡ್ತಾ ಹೋದ್ರೆ ಇಡೀ ವಿಶ್ವದಾದ್ಯಂತ ಎಲ್ಲಾ ಷೇರು ಮಾರುಕಟ್ಟೆಯಲ್ಲೂ ಸಹಿತ ಈಗಾಗಲೇ ಏನಂದ್ರೆ ರಕ್ತದೋಕುಳಿನೇ ಹರಿತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏಪ್ರಿಲ್ 3ನೇ ತಾರೀಕು ಮತ್ತೆ ಏಪ್ರಿಲ್ 4ನೇ ತಾರೀಕು 2 ದಿವಸಗಳ ಕಾಲವೂ ಸಹಿತ ಅಮೆರಿಕದ ಏನಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಸುಮಾರು $3 ಬಿಲಿಯನ್ ನಷ್ಟು ಏನಂದ್ರೆ ಕುಸಿತವನ್ನ ಕಂಡಿತ್ತು. ಆದ್ರೆ ಈಗ ಇವತ್ತಿನ ಲೆಕ್ಕಾಚಾರವನ್ನ ಹಾಕಿದ್ರೆ ಒಟ್ಟು $5 ಬಿಲಿಯನ್ ನಷ್ಟು ಕುಸಿತವನ್ನ ಕಂಡಿದೆ. ಭಾರತದ ಷೇರು ಮಾರುಕಟ್ಟೆ ಲೆಕ್ಕಾಚಾರದಲ್ಲಿ ನೋಡ್ತಾ ಹೋದ್ರೆ ಒಟ್ಟು 4,000 ಪಾಯಿಂಟ್ಗಳು ಬಿದ್ದಿದ್ದಾವೆ. ಸೆನ್ಸೆಕ್ಸ್ ನಲ್ಲಿ, ನಿಫ್ಟಿಯಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಪಾಯಿಂಟ್ಗಳು ಬಿದ್ದಿರುವಂತಹ ಕಾರಣಕ್ಕಾಗಿ ಈ ಮಟ್ಟದ ಕುಸಿತ ಏನಿದೆ ಅಲ್ಲ, ಈ ಹಿಂದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಆಯ್ಕೆಯಾಗಿ ಬಂದಂತಹ ಸಂದರ್ಭದಲ್ಲಿ ಆ ಒಂದು ಫ್ಲಕ್ಚುಯೇಷನ್ ಆಗಿತ್ತಲ್ಲ, ಅಂದ್ರೆ ರಿಸಲ್ಟ್ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಸುಮಾರು 2,500ರಿಂದ 3,000 ಸೆನ್ಸೆಕ್ಸ್ ಪಾಯಿಂಟ್ ಕುಸಿತಿತ್ತು. ಆದ್ರೆ ಈಗ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ 4,000 ಸೆನ್ಸೆಕ್ಸ್ ಬೀಳೋ ಮೂಲಕವಾಗಿ ಷೇರು ಮಾರುಕಟ್ಟೆಯಲ್ಲಿರುವಂತಹ ಕೂಡಿರುವಂತಹ ಹಣವನ್ನ ಎಲ್ಲಾ ಏನೊಂದು ಉದ್ಯಮಿಗಳು ವಾಪಸ್ ಪಡ್ಕೊಳ್ತಾ ಇರುವಂತದ್ದು ನೇರವಾಗಿ ಕಾಣಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ ಎಲ್ಲಾ ದೇಶಗಳ ಸಹಿತ ಇದರ ನೇರವಾದಂತಹ ಎಫೆಕ್ಟ್ ಯಾಕಂದ್ರೆ ನೇರವಾಗಿ ಆಗ್ತಾ ಇರುವಂತದ್ದು. ಸ್ಪೆಷಲಿ ಜಪಾನಿನ ನಿಕ್ಕಿ ಈಗಾಗಲೇ 6% ಶೇರ್ ನ ಕಳ್ಕೊಂಡ್ರೆ, ಕೊರಿಯಾದ ಕೋಫಿ ಏನಂದ್ರೆ ಒಟ್ಟು 4.5% ಷೇರು ಮಾರುಕಟ್ಟೆಯಲ್ಲಿ ಕುಸಿತವನ್ನ ಕಂಡಿದೆ. ಇನ್ನು ಸ್ಪೆಷಲಿ ಚೀನಾ, ಯಾಕಂದ್ರೆ ಚೀನಾದ ಶಾಂಘೈ ಇಂಡೆಕ್ಸ್ ಏನಿದೆಯಲ್ಲ ಅದು ಈಗಾಗಲೇ ಚೀನಾವು ಸಹಿತ ಅಮೆರಿಕಗೆ ಪ್ರತಿಯಾಗಿ 34% ಏನಂದ್ರೆ ಪ್ರತಿಸುಂಕವನ್ನ ಹಾಕಿರುವಂತಹ ಕಾರಣಕ್ಕಾಗಿ ಅಲ್ಲೂ ಸಹಿತ 6.5 ಏನಂದ್ರೆ ಸೆನ್ಸೆಕ್ಸ್ ಬಿದ್ದಿರುವಂತದ್ದು. ಮತ್ತೆ ಅದ್ರ ಜೊತೆ ಇದೇ ರೀತಿಯಾಗಿ ನಿರಂತರವಾಗಿ ಏನಂತಂದ್ರೆ ಸ್ಪೆಷಲಿ ನೀವು US ನ ವಿಚಾರವಾಗಿ ಹೋಗ್ಬೇಕಾದ್ರೆ US ನ S&P ಒಟ್ಟು 500 ಕಂಪನಿಗಳಿರ್ತಾವಲ್ಲ, ಅದರಲ್ಲಿ 400 ಕಂಪನಿಗಳ ಷೇರು 4.84% ಬಿದ್ದಿರುವಂತಹ ಕಾರಣಕ್ಕಾಗಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಹೊಡೆತ ಆಗ್ತಾ ಇದೆ. ಈ ಒಂದು ಹೊಡೆತದ ಕಾರಣಕ್ಕಾಗಿ ಅಮೆರಿಕದ ಒಟ್ಟು 50 ರಾಜ್ಯಗಳಲ್ಲಿ ಈಗಾಗಲೇ ಟ್ರಂಪ್ ಹೊಸ ತೆರಿಗೆಯ ನೀತಿಯ ವಿರುದ್ಧವಾಗಿರುವಂತಹ ಪ್ರತಿಭಟನೆಗಳು ನಡೀತಿವೆ. ಆದ್ರೆ ಟ್ರಂಪ್ ಮಾತ್ರ ಮತ್ತೆ ವೈಟ್ ಹೌಸ್ ಮಾತ್ರ ಹೇಳ್ತಾ ಇರುವಂತದ್ದು ಇದು ಕೇವಲ ಏನಂತಂದ್ರೆ ಸ್ವಲ್ಪ ದಿವಸಗಳ ಮಟ್ಟಿಗೆ ಈ ರೀತಿಯಾಗುತ್ತೆ. ಮುಂದಿನ ದಿನಗಳಲ್ಲಿ ಇದರಿಂದ ಸುಮಾರು $800ರಿಂದ $900 ಬಿಲಿಯನ್ ಹಣವು ಅಮೆರಿಕಕ್ಕೆ ಏನಂತ ತೆರಿಗೆ ಮೂಲಕವಾಗಿ ಬರುತ್ತೆ. ಅದು ಅಮೆರಿಕದ ಸಾಲಕ್ಕೆ ನಾವು ಬಳಕೆಯನ್ನ ಮಾಡ್ಕೊಳ್ತೀವಿ. ಆರಂಭಿಕ ಹಂತದಲ್ಲಿ ಈ ರೀತಿಯಾದಂತಹ ಕುಸಿತ ಕಾಣುತ್ತೆ ಅನ್ನುವಂತಹ ವಿಚಾರವನ್ನ ಅಮೆರಿಕ ಹೇಳ್ಕೊಳ್ತಿದೆ. ಆದ್ರೆ ಇದರ ಪರಿಣಾಮ ಕೇವಲ ಅಮೆರಿಕಕ್ಕೆ ಮಾತ್ರ ಅಲ್ಲ, ವಿಶ್ವದ ಎಲ್ಲಾ ದೇಶಗಳ ಮೇಲೂ ಬೀಳುತ್ತೆ. ಮತ್ತೆ ಅದರ ಜೊತೆಗೆ ವಿಶ್ವದ ಬಹಳಷ್ಟು ಏನಂದ್ರೆ ಪ್ರೊಡಕ್ಷನ್ ಇರುವಂತದ್ದು, ಅಂದ್ರೆ ಉತ್ಪಾದನೆ ಮಾಡುವಂತಹ ಕಂಪನಿಗಳು ಏನಿದಾವೆ ಆ ಎಲ್ಲಾ ಉತ್ಪಾದಕ ಕಂಪನಿಗಳು ಸಹಿತ ತಮ್ಮ ಶೇರ್ಗಳನ್ನ ವಾಪಸ್ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದಾವೆ. ಯಾಕಂದ್ರೆ ಈಗ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ, ಮತ್ತೆ ಪ್ರತಿ ರಾ ಮಟೀರಿಯಲ್ಸ್ ಏನಂದ್ರೆ ಅದು ಅದರ ಮೇಲೂ ಸಹಿತ ನೇರವಾದಂತಹ ಹೆಚ್ಚಿನ ಪರಿಣಾಮ ಬೀಳುವಂತಹ ಕಾರಣಕ್ಕಾಗಿ ಪ್ರತಿ ವಸ್ತುಗಳ ಬೆಲೆಯೂ ಸಹಿತ ಏರಿಕೆ ಆಗ್ತಾ ಹೋಗುತ್ತೆ. ಇದು ನೇರವಾಗಿ ಗ್ರಾಹಕರ ಮೇಲೆ ಬೀಳ್ತಾ ಇರುವಂತಹ ಕಾರಣಕ್ಕಾಗಿ ಗ್ರಾಹಕರ ಏನಂದ್ರೆ ಕೊಂಡುಕೊಳ್ಳುವಿಕೆ ಅಂದ್ರೆ ಪರ್ಚೇಸಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಆ ಕಾರಣಕ್ಕಾಗಿ ಈಗ ಮುಂದಿನ ದಿನಗಳಲ್ಲಿ ಲಾಭಾಂಶ ಪಡೆಯುವುದು ಕಂಪನಿಗಳಿಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಷೇರು ಮಾರುಕಟ್ಟೆಯಿಂದ ಉತ್ಪಾದಕರು ಹಣವನ್ನು ವಾಪಸ್ ಪಡ್ಕೊಳ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.